ಪ್ರೀತು, ಉಂಗುರ ಹಾಕು. ಪ್ರೀತು, ಉಂಗುರ ಹಾಕು ಅಂದೆ. ಪ್ರೀತು, ಉಂಗುರ ಹಾಕು ಅಂದೆ. ನಮ್ ಚಿಕ್ಕ ಯಜಮಾನ್ರು ನಿಶ್ಚಿತಾರ್ಥ ನಿಲ್ಸಕ್ ಬಂದಿದ್ಯಾನೆ. ನಿನ್ನನ್ ಕಾಪಾಡೋದಕ್ಕೆ ಇಲ್ಲಿ ಯಾರೂ ಬರಲ್ಲ. ನೀನ್ ಮಾಡ್ತಿರೋ ಕೆಲ್ಸಕ್ಕೆ ಆ ದೇವ್ರು ಕೂಡ ನಿನ್ನ ಕಾಪಾಡೋದಿಲ್ಲ. ನೋಡಿ, ನನ್ ಮಾತ್ ಕೇಳಿ. ನಾನೇನೆ ನಿನ್ ಮಾತ್ ಕೇಳೋದು. ಕಿವಿಗೆಲ್ಲ ಹೊಡಿಬೇಡಿ, ಸತ್ತೋಗ್ತಾರೆ. ನೀನ್ ಬದುಕಿದ್ರು ಒಂದೇ, ಸತ್ರು ಒಂದೇ. ನೋಡಿ, ನಾನಾಗೆ ನಿಶ್ಚಿತಾರ್ಥ ನಿಲ್ಸಕ್ ಬಂದಿಲ್ಲ. ಪ್ರೀತಮ್ ಅವರೇ ಬಂದ್ ನಿಲ್ಸು ಅಂತ ಹೇಳಿದ್ದು. ಅವ್ರು ದೊಡ್ಡೋರು, 1000 ಹೇಳ್ತಾರೆ. ಅದಕ್ಕೆ ಬಂದ್ಬಿಡದಾ? ನನ್ ಕಣ್ಣು ಮುಂದೆ ಇನ್ನೊಂದ್ ಕ್ಷಣ ನಿಂತ್ಕೊಂಡ್ರು ಸಿಗದ್ ತೋರಣ ಕಟ್ಬಿಡ್ತೀನಿ. ಹೋಗೆ, ಹೋಗ್ತಾ ಇರೋ. ಅಯ್ಯೋ, ಉಂಗ್ರ ಬೇರೆ ಕಳ್ದೋಗಿದೆ. ನಿಶ್ಚಿತಾರ್ಥದಲ್ಲಿ ಏನಾಗ್ತಿದ್ಯೋ ಏನೋ. ಅಕ್ಕ ಅಕ್ಕ ಅಕ್ಕ, ನೀನ್ ಎಲ್ಲೂ ಹೋಗ್ಬೇಡ. ಗಣಿ, ಆಟಾಡೋ ಸಮಯ ಅಲ್ಲ. ಉಂಗ್ರ ಕಳ್ದೋಗಿದೆ, ಹುಡುಕ್ಬೇಕು ಬಿಡೋ. ಅಕ್ಕ ಬಾಯ್ಲಿ. ಉಂಗ್ರನ ಆಗ್ಲೇ ದೊಡ್ಡ ಯಜಮಾನ್ರು ಕೊಟ್ಟಾಯ್ತು. ನೀನ್ ಸುಮ್ನೆ ಗಡಿ ಬಿಡಿ ಮಾಡ್ಬೇಡ. ಏನು, ಉಂಗ್ರ ಸಿಕ್ತಾ? ಹ್ಞೂ ಅಕ್ಕ, ಸಿಕ್ತು. ಸರಿ ಬಾ, ಹೋಗಿ ನೋಡೋಣ. ಸರಿ ಬಾ. ಏನ್ ಮೇಡಮ್, ನಿಮ್ ಮನೆಯವರೆಲ್ಲ ಎಳ್ದು ಹೊಡಿತಾರೆ, ನೀವು ಹೊಡಿತೀರಲ್ಲ. ಇಲ್ಲ, ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ನ ಹಿಡ್ಕೊಂಡು ಮುದ್ದಾಡ್ತಾರೆ. ಟೈಮ್ ಸರಿಯಾಗಿ ಬರಕ್ಕಾಗಲ್ವೇನೆ? ಅಯ್ಯೋ ಮೇಡಮ್, ನಾನ್ ಕರೆಕ್ಟ್ ಟೈಮ್ಗೆ ಬರ್ತಿದ್ದೆ. ನಿಮ್ ಮನೆ ಕೆಲ್ಸದವಳೆ ಪೈಡ್ ಅಂತ ಹೊಡೆದು ಕಳ್ಸಿದ್ಲು. ಅಲ್ಲ, ನೀವ್ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಂಡ್ ಬರೋದಲ್ವಾ? ನನಗ್ ನಿಮ್ ಪೇಮೆಂಟು ಬೇಡ, ಈ ನಾಟಕನೂ ಬೇಡ. ಹೆಂಗಿದ್ರು ನಾನ್ ಕೆಡ್ಸಕ್ ಬಂದಿರೋ ಕಾರ್ಯ ಮುಗ್ದೋಗಿದೆ. ನಾನ್ ಹೋಗ್ತೀನಿ. ಛೇ 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 ಛೇ, ಇನ್ನು ಮುಗುದಿಲ್ಲಮ್ಮ. ಅಲ್ಲಿ ಆ ಆದಿತ್ಯ ನಮ್ ಪ್ಲಾನ್ನ ಹಾಳು ಮಾಡ್ದ, ಇಲ್ಲಿ ಈ ಕೆಲಸದೊಳು ನಮ್ ಪ್ಲಾನ್ನ ಹಾಳು ಮಾಡಿದ್ಲು. ಹೀಗೆಲ್ಲ ಆಗಬಹುದು ಅಂತಾನೆ ಪ್ಲಾನ್ ಬಿ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ಲಾನ್ ಬಿ ನಾ? ಹೌದು, ಪ್ಲಾನ್ ಬಿ. ಏನದು? ಹೇಗಾದ್ರೂ ಮಾಡಿ ನೀನ್ ಇದನ್ನ ಸ್ಟೇಜ್ ಮೇಲೆ ಬರೋ ಹಾಗೆ ಮಾಡ್ಬೇಕು. ಮತ್ ನಾನು ಅಪ್ಪಿ ತಪ್ಪಿನು ಯಾರ ಕಣ್ಣಿಗೂ ಕಾಣಿಸ್ಕೊಳಕ್ ಹೋಗ್ಬೇಡ. ಈಗ ನಿನ್ ಫೇಸ್ಗೆ ಆ ವ್ಯಾಲ್ಯೂ ಇಲ್ಲ. ಮತ್ ನನ್ ಪೇಮೆಂಟ್? ಮೊದಲು ಹೇಳಿರೋ ಕೆಲಸನ ಸರಿಯಾಗಿ ಮಾಡು. ನಾನ್ ಹೇಳಿರೋದಕ್ಕಿಂತ 5 ಪಟ್ಟು ಸಂಬಳನ ಜಾಸ್ತಿನೇ ಕೊಡ್ತೀನಿ. ತಗೋ. ಏನಿದೆ ಮೇಡಮ್ ಇದ್ರಲ್ಲಿ? ಬಾಂಬು. ಬಾಂಬಾ? ಸಿಡಿಯಲ್ಲ, ಸುಡತ್ತೆ. ಹಿರಿಯರ ಆಶೀರ್ವಾದ ತಗೋ ನೀವು.
ಅಪ್ಪ ಅಮ್ಮ ಹತ್ರ ತಗೊಳಪ್ಪ ಆಶೀರ್ವಾದ. ಅಖಿಲ ಏನೋ ಮರ್ತಿದ್ಯಾ ಅನ್ಸತ್ತೆ. ಏನು ಮರ್ತಿಲ್ಲ, ಎಲ್ಲ ರೆಡಿ ಇದೆ. ಜಯ, ಸಾರಿ. ಇಟ್ಸ್ ಓಕೆ. ನನ್ನ ಕೆಲಸ ಆಯ್ತು. ದಿಶಾ, ಈ ಅಖಿಲಾಂಡೇಶ್ವರಿ ಕಡೆಯಿಂದ ಒಂದು ಗಿಫ್ಟ್. ಗಿಫ್ಟಾ? ಏನ್ ಆಂಟಿ ಇದು? ನಿಮ್ಮ ಎಂಗೇಜ್ಮೆಂಟ್ಗೆ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್. ತೆಗೆದು ನೋಡು. ದಿಶಾ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್? ನಿಮ್ ಮಗನ ಕೃಷ್ಣ ಲೀಲೆ ಊರೆಲ್ಲ ನೋಡೋಕ್ಕಿಂತ ಮೊದಲು ನೀವ್ ನೋಡಿ. ನೀವು ನೋಡಿ. ಏನಿದು ಅಖಿಲ? ನಿನ್ ಮಗ ಕೆಲಸದವ್ರ ಜೊತೆ ಫೋಟೋ ತೆಗೆಸ್ಕೊಂಡಿರೋದ್ನ ನನ್ನ ಮಗಳಿಗೆ ಗಿಫ್ಟ್ ಆಗಿ ಕೊಡ್ತಾ ಇದೀಯಾ? ಏನಪ್ಪ ಮಹಾನ್ ಭಾವ, ಮನೆ ಕೆಲ್ಸದವಳು ನೀನ್ ಬಿಡಲ್ವಲ್ಲ? ನಮ್ಮ ಮರ್ಯಾದೆನ ಬೀದಿಗೆ ತರಬೇಕು ಅಂತ ಹೀಗ್ ಮಾಡ್ದ್ಯಾ? ಮೀರಾ, ಒಂದ್ ನಿಮಿಷ. ನಾನು ಇನಫ್ ಅಖಿಲ, ಇಲ್ಲೇನ್ ನಡೆದಿದೆ ಅಂತ ಎಲ್ರು ನೋಡಿದ್ದಾರೆ.
ಅಷ್ಟಲ್ದೆ ಫೋಟೋ ಸಾಲಲ್ವಾ? ಪ್ಲೀಸ್ ನನ್ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಬರಬೇಡ. ದಿಶಾ, ಏನ್ ನೋಡ್ತಾ ಇದ್ಯಾ? ಹಾರ ಕಿತ್ತೆಸ್ ಬರ್ತಾ ಇರೋ. ಕಮ್. ನಿಮ್ ನಾಟಕ ನಿಲ್ಲಿಸ್ತೀರಾ? ಮಿಸ್ಟೇಕ್ ಆಗಿರೋದು ಈಗಲ್ಲ. ಒಬ್ಬ ಡ್ರೈವರ್ ಮಗಳು ಮನೆ ಕೆಲ್ಸದವಳಾದ್ಲಲ್ಲ ಆಗ. ಮನೆ ಕೆಲ್ಸದವಳು ಆದಿತ್ಯ ಗ್ರೂಪ್ ಆಫ್ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆದ್ಲಲ್ಲ ಆಗ. ಮುಂದೆ ಅವಳೇ ಸೊಸೆ ಆಗ್ತಾಳೆ ಆಗ. ಅವಾಗ ಆಗೋದು ದೊಡ್ಡ ಮಿಸ್ಟೇಕು. ನಿಮ್ಮನ್ನ ನಂಬ್ಕೊಂಡು ನಾವು ಬಂದಿದ್ದೀವಲ್ಲ, ಅದು ನಮ್ಮ ದೊಡ್ಡ ಮಿಸ್ಟೇಕು. ನಮ್ಮನ್ನೇನ್ ಅನ್ಕೊಂಡಿದ್ದೀರಾ ನೀವು? ಯಾಕೆ ಈ ರೀತಿ ಮಾಡಿದ್ರಿ? ಯಾಕೆ ಈ ರೀತಿ ಚೀಪ್ ಕೆಲಸ ಮಾಡಿದ್ರಿ ಹೇಳಿ? ಹಾಯ್ ಹೇಳೋ ಹುಡುಗಿಗೆಲ್ಲ ಐ ಲವ್ ಯು ಹೇಳೋ ಪ್ರೀತುನ, ನಾಕ್ ಹುಡುಗಿನೆಲ್ಲ ನೈಟ್ ಔಟ್ ಕರೆಯೋ ಪ್ರೀತುನ ಮದುವೆ ಆಗೋದಕ್ಕೆ ಒಪ್ಪಿದ್ದು ಆಂಟಿ ಮೇಲಿನ ಗೌರವದಿಂದ. ಅರಸನ ಕೋಟೆ ಅಖಿಲಾಂಡೇಶ್ವರಿ ಮನೆ ಸೊಸೆಯಾಗಿ ಬರೋ ಹೆಮ್ಮೆಗೆ. ನೀನು ಹೇಳ್ತಾ ಇರೋದೆಲ್ಲ ಸರಿ ದಿಶಾ, ಬಟ್ ಪ್ಲೀಸ್ ಒಂದೇ ಒಂದು ನಿಮಿಷ ಕಾಮಾಗಿ ಯೋಚನೆ ಮಾಡು. ಯೋಚನೆ ಈಗಲ್ಲ, ಅಖಿಲಾಂಡೇಶ್ವರಿ ಮನೆ ಸೊಸೆಯಾಗಿ ಬರೋದಕ್ಕೆ ಒಪ್ಕೊಂಡಲ್ಲ ಆವಾಗ ಯೋಚನೆ ಮಾಡ್ಬೇಕಿತ್ತು. ನಮ್ಮ ಹೋಟೆಲ್ ಸ್ಟಾಪ್ ಜೊತೆ ಇವ್ನ್ ಕೆಟ್ಟ ಬಿಹೇವ್ ಮಾಡಿದ್ದು ನಿಮ್ಗೂ ಗೊತ್ತು ತಾನೆ? ಆಂಟಿ ಹೇಳೋದಕ್ಕೆ ಬಂದಾಗ ನೀವೇ ತಾನೇ ತಡೆದದ್ದು. ಪಬ್ಲಿಕ್ ಪ್ಲೇಸ್ ಅಲ್ಲಿ ಅವ್ನು ಆ ರೀತಿ ಮಾಡೋನು, ಮನೇಲಿ ಪ್ರೈವೇಟ್ ಆಗಿ ಇನ್ನೂ ಏನೇನ್ ಮಾಡಿರ್ತಾನೋ ಯಾರಿಗ್ ಗೊತ್ತು? ಇಂಥ ವರ್ಸ್ಟ್ ಬಿಹೇವಿಯರ್ ಇರೋನ ನಾನ್ ಮದ್ವೆ ಆಗ್ಬೇಕಾ? ನಮ್ಮಪ್ಪ ಅಮ್ಮ ಆಸೆ ಪಟ್ರು ಅನ್ನೋ ಒಂದೇ ಕಾರಣಕ್ಕೆ ನಾನು ಇವ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದೆ. ಮದ್ವೆ ಆದ್ಮೇಲೆ ಸರಿ ಹೋಗ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವ್ನು ಸರಿ ಹೋಗೋ ಜನ್ಮ ಅಲ್ಲ. ರಘು ಅವರೇ, ನಿಮ್ಗಿರೋ ಮರ್ಯಾದೆಯಲ್ಲಿ ಅವನಿಗೊಂದು ಕಾಲ್ ಭಾಗ ಹಂಚಿದಿದ್ರೆ ಇವತ್ತು ಅವನು ಈ ತರ ಆಡ್ತಾ ಇರ್ಲಿಲ್ಲ. ನಿಮ್ಗೂ ನಮಗೂ ಸರಿ ಬರೋದಿಲ್ಲ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ.
ಹೇಗ್ ಬಂತು ಆ ಫೋಟೋ? ಬೊಗಳ ಆ ಫೋಟೋ ಹೇಗ್ ಬಂತು? ಅವಳ ಫೋಟೋ ನಿನ್ ಜೊತೆಗೆ ಹೇಗ್ ಬಂತು ಅಂತ ಕೇಳ್ತಾ ಇದ್ದೀನಿ. ಬಾಯ್ ಬಿಡು ಪ್ರೀತು, ಅಮ್ಮ ನಿನ್ನನ್ನೇ ಕೇಳ್ತಾ ಇರೋದು. ಪಾರ್ವತಿ ಫೋಟೋ ಅದ್ರಲ್ಲಿ ಹೇಗೆ ಬಂತು? ಬಾಯ್ ಬಿಟ್ಟು ಉತ್ತರ ಕೊಡು, ಇಲ್ಲಾಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏಯ್, ನನ್ ತಾಳ್ಮೆ ಪರೀಕ್ಷೆ ಮಾಡಬೇಡ. 3 ಎಣಿಸ್ತೀನಿ, ಅಷ್ಟ್ರೊಳಗಡೆ ಹೇಳಿದ್ಯೋ ಸರಿ, ಇಲ್ಲಾಂದ್ರೆ ಮಗ ಅನ್ನೋದನ್ನ ಮರ್ತು ಬಿಡ್ತೀನಿ. ಇಲ್ಲಿ ಒಂದು ಜೀವ ಹೋಗುತ್ತೆ. 1 2 3 ಪಾರ್ವತಿ ಅಂದ್ರೆ ನನಗಿಷ್ಟ